ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಚಟಪಟ್ಟ ಅಂತ ಅಪ್ಡೇಟ್ಸ್ಗೆ ಬೇಗನೆ. ಅದಕ್ಕೆ ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನನಗಂತೂ ಹೇಳಿದ್ದೆ ಹೇಳಿ ಸಾಕಾಗೋಗ್ಬಿಡೋದು. ನಿಮಗೂ ಕೇಳಿದೆ ಸಾಕಾಗೋಗ್ಬಿಟ್ಟಿರುತ್ತೆ. ಅದಕ್ಕೆ ಕರುಣೆ ತೋರಿಸಿ ಸ್ವಲ್ಪ ಹಂಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ನಿಮ್ಮ ಗಂಟೆನ ಕೇಳ್ತಾ ಇಲ್ಲ ತಾತನ ಮನೆದು. ಮೊದಲನೇ ಅಪ್ಡೇಟು, ರವಿಚಂದ್ರನ್ ಅಶ್ವಿನ್ ಅವರು ಮಾತಾಡಿದ್ದಾರೆ. ಈ IPL ಅಲ್ಲಿ RTM ಕಾರ್ಡ್ ಇರಬೇಕಾ, ಈ ಆಪ್ಷನ್ ಇರಬಾರ್ದು ಅನ್ನೋದ್ರ ಬಗ್ಗೆ. ಅವರೇನೋ ಅಷ್ಟೊಂದು ಸಪೋರ್ಟಿವ್ ಆಗಿಲ್ವಂತೆ ಈ RTM ಕಾರ್ಡಿಗೆ, ರೈಟ್ ಟು ಮ್ಯಾಚ್ ಕಾರ್ಡಿಗೆ. ಇದೊಂಥರ ಅನ್ಫೇರ್ ಆಗಿರುತ್ತೆ, ಆಪ್ಷನ್ಗೆ ಒಂಥರ ಅನ್ಫೇರ್ ಆಗಿರುತ್ತೆ ಅಂತ ಹೇಳಿದರೆ. ಯಾರೋ ಬಂದ್ಬಿಡ್ತಾರೆ, ಅಲ್ಲಿ ಏನೋ ಒಂದು ರೈಟ್ ಸೀಟ್ ಇಟ್ಕೊಂಡಿರ್ತಾರಂತೆ. ಇಲ್ಲಿ ಪಾಪ ಆಪ್ಷನ್ಲಿ ಕಷ್ಟ ಬಿದ್ದು 2 ಫ್ರಾಂಚೈಸಿ ಕಿತ್ತಾಡಿ ತಗೊಂಡಿರ್ತಾರೆ ಒಬ್ಬ ಪ್ಲೇಯರ್ನ. ಅವ್ರು ರೈಟ್ ಟು ಮ್ಯಾಚ್ ಅಂತ ಎತ್ಬಿಡೋದಂತೆ, ಅಲ್ಲಿ ಹೈಯೆಸ್ಟ್ ಬಿಡ್ನ ಮ್ಯಾಚ್ ಮಾಡ್ಬಿಡೋದಂತೆ. ಇದು ಅನ್ಫೇರ್ ಡಿಸಿಷನ್ನು, ಇದು ಇರಬಾರ್ದು. RTM ಕಾರ್ಡೇ ಇರಬಾರ್ದು. ಬೇಕಾದ್ರೆ ರಿಟೆನ್ಷನ್ ಇನ್ನೊಂದು ಜಾಸ್ತಿ ಕೊಟ್ಬಿಡ್ಲಿ. ಈ RTM ಕಾರ್ಡು ATM ಕಾರ್ಡ್ ಇವೆಲ್ಲ ಬೇಕಾಗಿಲ್ಲ ಅಮ್ಮ ಅಂತ ಹೇಳಿದ್ದಾರೆ. ಬಟ್ ಗೊತ್ತಿಲ್ಲ BCCI ಯಾವ ಥರ ನಿರ್ಣಯ ತಗೊಳುತ್ತೆ ಅಂತ. ಸ್ವಲ್ಪ ಜನ ಇದ್ರು ಪರವಾಗಿರ್ತಾರೆ, ಸ್ವಲ್ಪ ಜನ ಇದ್ರು ವಿರುದ್ಧವಾಗಿರ್ತಾರೆ RTM ಕಾರ್ಡ್ಗೆ. ನೀವು ಪರನ ವಿರೋಧನ ಕಾಮೆಂಟ್ ಸೆಕ್ಷನ್ ಹಾಕಿ. ಒಟ್ಟಲ್ಲಿ RTM ಕಾರ್ಡ್ ಇತ್ತು ಅಂದರೆ ಒಂಥರ ಮಜಾ ಅಂತ ಇರುತ್ತೆ ಆಪ್ಷನಲ್ಲಿ. ಅಪ್ಡೇಟ್ ಬಿಟ್ಟು ದಿನೇಶ್ ಕಾರ್ತಿಕ್ ಅವರು ರಿಯಾನ್ ಪರಾಗ್ನ ಹಾಡಿ ಹೊಗಳಿದ್ದಾರೆ. ಅವ್ರು ಹೇಳಿದ್ದಾರೆ ಅವ್ರಿಗೆ ಸಿಕ್ಕಾದ ಲಿಮಿಟೆಡ್ ಆಪರ್ಚುನಿಟಿಯಲ್ಲಿ ಅವರು ತೋರಿಸಿದ್ದಾರೆ ಅವರ ಬೌಲಿಂದ ಯಾವ ಥರ ಪ್ರದರ್ಶನ ಕೊಡ್ಬೋದು ಅಂತ. ಅಂದರೆ ಅವ್ರ ಬೌಲಿಂದ ಅಂದರೆ ಅವ್ರ ಬೌಲಿಂಗಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ಬೋದು ಅಂತ ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ. ನಿಜ ಕೂಡ ಹೌದು. ರಿಯಾನ್ ಪರಾಗು ಮೋರ್ ಆಫ್ ಎ ಬ್ಯಾಟಿಂದ ಅವರು ಬೌಲಿಂದನೇ ಚೆನ್ನಾಗಿ ಪ್ರದರ್ಶನ ಕೊಟ್ಟಿದ್ದಾರೆ. ಅಂದರೆ ಬೌಲಿಂಗಿಂದ ಚೆನ್ನಾಗಿ ಪ್ರದರ್ಶನ ಕೊಟ್ಟಿದ್ದಾರೆ. ಅದನ್ನು ಓಪನ್ ಆಗಿ ಹೇಳಿದ್ದಾರೆ ಅಷ್ಟೇ ಮಗ. ನೋಡೋಣ ಗೋಯಿಂಗ್ ಫಾರ್ವರ್ಡ್. ODI ಸೀರೀಸಿನ ಸುಮಾರು ಜಮಾನ ಇದೆ ವಿಡಿಯೋ ಬರೋದು. ಇನ್ನು ಟೂರ್ನಮೆಂಟೇ ಬರಬೇಕಷ್ಟೇ. ಇನ್ನು T20 ಸೀರೀಸ್ ಏನಾದ್ರು ಬಂತು ಅಂತಂದರೆ ಅದರಲ್ಲಿ ಏನಾದರೂ ಇವರಿಗೆ ಬೌಲಿಂಗ್ ಸಿಕ್ತು ಅಂದರೆ, ಇದೇ ಥರ ಕನ್ಸಿಸ್ಟೆಂಟ್ ಫಾರ್ಮ್ನ ಬೌಲಿಂಗಲ್ಲಿ ಪ್ರದರ್ಶನ ಮಾಡ್ತು ಅಂತಂದರೆ ಒಂಥರ ಜಾಸ್ತಿ ಪ್ರಿಫರೆನ್ಸ್ನ ರಿಯಾನ್ ಪರಾಗ್ ಕಡೆನೇ ಕೊಡ್ತಾರೆ ಸೆಲೆಕ್ಷನ್ ಕಮಿಟಿ ಅವರು. ಅಪ್ಡೇಟ್ ಬಂತು, ರೀಸೆಂಟಾಗಿ ಒಂದು ಕಾಂಟ್ರವರ್ಸಿ ಸ್ಟಾರ್ಟ್ ಆಯಿತು ಮಗ. ಸೈನಾ ನೆಹ್ವಾಲ್ ಅವರು ಕ್ರಿಟಿಸೈಸ್ ಮಾಡಿದ್ರು. ಒಂಥರ ಕ್ರಿಕೆಟರ್ಸ್ನ ಒಂಥರ ಜಾಸ್ತಿ ನೀವು ಕ್ರಿಕೆಟರ್ಸ್ಗೆ ಮರ್ಯಾದೆ ಕೊಡ್ತೀರಾ, ಏನಕ್ಕೆ ನಮಗೆಲ್ಲ ಮರ್ಯಾದೆ ಕೊಡಲ್ಲ, ಬೇರೆ ಅಥ್ಲೀಟ್ಸ್ಗಳಿಗೆ ಮರ್ಯಾದೆ ಕೊಡೋದಿಲ್ಲ, ಬೇರೆ ಸ್ಪೋರ್ಟ್ಸಿಗೆ ಸಪೋರ್ಟ್ ಇಲ್ಲ, ಬರೀ ಕ್ರಿಕೆಟಿಗೆ ಮಾತ್ರ ಸಪೋರ್ಟು, ಅದು ಇದು ಅಂತೆಲ್ಲ ಮಾತಾಡುವಂಥ ಟೈಮಲ್ಲಿ ಜಸ್ಪ್ರೀತ್ ಬುಮ್ರಾ ಅವ್ರನ್ನ ಎತ್ಕೊಂಡ್ರು. ಜಸ್ಪ್ರೀತ್ ಬುಮ್ರಾ 150 ಆಗ್ತಾರೆ, ಇದಾಗ್ತಾರೆ, ಬೌನ್ಸರ್ ಆಗ್ತಾರೆ, ಇದಾಗ್ತಾರೆ ಅಂತೆಲ್ಲ ಮಾತಾಡ್ತಿರಲ್ಲ. ನಾವು ಕೂಡ 300 km/h ಹೊಡಿತೀವಿ ಸ್ಮ್ಯಾಶ್ಗಳನ್ನ. ಅವರು ಏನಾದ್ರು ಬಂದು ಆಡೋರು ಅಂತ ನಮ್ಮ ಜೊತೆ, ಅವರು ಕೂಡ ಎದುರಿಸೋದಕ್ಕೆ ಆಗೋದಿಲ್ಲ, ಅದು ಇದು ಅಂತೆಲ್ಲ ಮಾತಾಡಿದ್ರು. ಸೊ ನನ್ನ ಪ್ರಕಾರ ಇದೊಂಥರ ಸೀರಿಯಸ್ಲಿ ಸಿಲಿ ಅಂತ ಅನಿಸುತ್ತೆ. ಒಂದು ಸ್ಪೋರ್ಟಿಗೆ ಸಪೋರ್ಟ್ ಸಿಗ್ತಾ ಇಲ್ಲ ನಮ್ಮ ಮಾತ್ರಕ್ಕೆ, ಅಥವಾ ಬೇರೆ ಸ್ಪೋರ್ಟಿಗೆ ಸಪೋರ್ಟ್ ಸಿಗ್ತಾ ಇಲ್ಲ ನಮ್ಮ ಮಾತ್ರ. ಕ್ರಿಕೆಟ್ನ ಕ್ರಿಟಿಸೈಸ್ ಮಾಡೋದು, ಕ್ರಿಕೆಟರ್ಸ್ನ ಕ್ರಿಟಿಸೈಸ್ ಮಾಡೋದಿದೆಯಲ್ಲ, ಫ್ಯಾನ್ ಬೇಸ್ನ ಕ್ರಿಟಿಸೈಸ್ ಮಾಡೋದಿದೆಯಲ್ಲ, ಇವು ಬರೀ ಕ್ರಿಕೆಟಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಇದೆಯಲ್ಲ, ನನಗೆ ಸೀರಿಯಸ್ಲಿ ಇದು ಅರ್ಥ ಆಗ್ತಿಲ್ಲ ಏನಕ್ಕೆ ಅಂತ. ಅವ್ರಿಗೆ ಸಪೋರ್ಟ್ ಸಿಗ್ತಾ ಇದ್ರೆ ಬೇರೆ ಸ್ಪೋರ್ಟ್ನ ನೋಡ್ಬಿಟ್ಟು ಹೊಟ್ಟೆ ಉರ್ಕೊಳ್ಳೋದಿದೆಯಲ್ಲ, ಇದು ನನಗೆ ನಿಜವಾಗ್ಲೂ ಒಂಥರ ಸಿಲ್ಲಿ ಅಂತ ಅನ್ನಿಸ್ತಾ ಇದೆ. ಹೌದು, ಸಪೋರ್ಟ್ ಇಲ್ಲ ಒಪ್ಕೋತೀವಿ, ಬೇರೆ ಸ್ಪೋರ್ಟ್ಗೂ ಕೂಡ ಡೆವಲಪ್ ಆಗ್ತಾ ಇದೆ. ನಮ್ಮ ಇಂಡಿಯಾ ಏನು ಎಲ್ಲ ಸ್ಪೋರ್ಟ್ಗೂ ಒಂಥರ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿ ಎಲ್ಲರೂ ಸ್ಪೋರ್ಟ್ಸು ನೋಡ್ತಾರೆ ಅಂತ ಹೇಳ್ತಿಲ್ಲ. ಕ್ರಿಕೆಟ್ ನೋಡೋಷ್ಟು ಯಾವ ಸ್ಪೋರ್ಟ್ನು ಕೂಡ ಯಾರು ನೋಡೋದಿಲ್ಲ. ಬಟ್ ಕ್ರಿಕೆಟ್ನ ಒಂಥರ ವಿರೋಧವಾಗಿ ಹೇಳೋದು ಇದು ಸಿಕ್ಕಾಪಟ್ಟೆ ಒಂಥರ ತಪ್ಪು. ನಿಮಗೇನು ಅನ್ಸುತ್ತೆ ಸೈನಾ ನೆಹ್ವಾಲ್ ಅವರು ಕೊಟ್ಟಂತ ಸ್ಟೇಟ್ಮೆಂಟು, ಅದ್ರ ಬಗ್ಗೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಅಪ್ಡೇಟ್ ದಿನೇಶ್ ಕಾರ್ತಿಕ್ ಅವರು ಮಾತಾಡಿದ್ರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ವಿರಾಟ್ ಕೊಹ್ಲಿ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಗುರು. ವಿರಾಟ್ ಕೊಹ್ಲಿ ಯಾವ ರೀತಿ ಶ್ರೀಲಂಕಾ ಸೀರೀಸಲ್ಲಿ ಒಂದೇ ಒಂದು ಪ್ಯಾಟರ್ನಲ್ಲಿ ಔಟ್ ಆದ್ರಲ್ಲ, ಸೊ ಅದು ನನಗೂ ಕೂಡ ಒಂಥರ ಆಶ್ಚರ್ಯ ಅಂತ ಅನ್ನಿಸ್ತು. ಏನು ಈ ಥರ ಆಡ್ತಾ ಇದ್ರಲ್ಲ ವಿರಾಟ್ ಕೊಹ್ಲಿ ಅಂತ ಅನ್ನಿಸ್ತು. ವಿರಾಟ್ ಕೊಹ್ಲಿ ಇದಲ್ಲ, ವಿರಾಟ್ ಕೊಹ್ಲಿ ಬೇರೆನೇ ಇದ್ದಾರೆ. ಹೋಪ್ಫುಲಿ ಅವರು ಬೇಗ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದರೆ. ಒಟ್ಟಿನಲ್ಲಿ ನಾನು ಡಿಫೆಂಡ್ ಮಾಡ್ಕೊಳಲ್ಲ ವಿರಾಟ್ ಕೊಹ್ಲಿ ಪುಡಾಂಗು ಹಂಗೆ ಹಿಂಗೆ ಮಸ್ತು ಚಿಂದಿ ಅದು ಇದು ಅಂತೆಲ್ಲ ಮಸ್ತಾಗಿ ಆಡಿದ್ರು ಹಂಗೆ ಹಿಂಗೆ ಅಂತೆಲ್ಲ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅವರು ಒಂಥರ ಅವರ ರೀತಿಯಲ್ಲೇ ಆಡಿಲ್ಲ ಶ್ರೀಲಂಕಾ ಸೀರೀಸಲ್ಲಿ ಅಂತ ಅವರು ಹೇಳಿದ್ರು. ನಾನು ಹೇಳಿದ್ದೀನಿ ಇದನ್ನು. ಏನು ದಿನೇಶ್ ಕಾರ್ತಿಕ್ ಮಾತ್ರ ಹೇಳ್ಬೇಕಾ? ನಾನೇ ಹೇಳಿದ್ದೀನಿ. ವಿರಾಟ್ ಕೊಹ್ಲಿ ಫ್ಯಾರಾಗಿ ನಾನೇ ಹೇಳಿದ್ದೀನಿ ವಿರಾಟ್ ಕೊಹ್ಲಿ ಥರನೇ ಆಡಿಲ್ಲ ಶ್ರೀಲಂಕಾ ಸೀರೀಸಲ್ಲಿ ಅಂತ. ಸೊ ನೋಡೋಣ, ಹೋಪ್ಫುಲಿ ಕಮ್ ಬ್ಯಾಕಿಗೆ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಅಪ್ಡೇಟ್ ಶಾರ್ದೂಲ್ ಠಾಕೂರ್ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ, MS ಧೋನಿ ಇಬ್ಬರಲ್ಲಿ ಯಾರು ಬೆಸ್ಟ್ ಕ್ಯಾಪ್ಟನ್ ಅಂತ ಒಂದು ಕ್ವೆಶನ್ನ ಕೇಳಿದಾಗ ರೋಹಿತ್ ಶರ್ಮಾ ಅಲ್ಲ, ಧೋನಿ ಇಸ್ ದ ಬೆಸ್ಟ್ ಕ್ಯಾಪ್ಟನ್ ಅಂತ ಹೇಳಿದರೆ. ಇವರಿಬ್ಬರು ಕ್ಯಾಪ್ಟನ್ಸಿ ಅಂಡರಲ್ಲೂ ಕೂಡ ಆಡಿದ್ದಾರೆ. ಇಂಡಿಯನ್ ಟೀಮ್ಗೆ ರೋಹಿತ್ ಕ್ಯಾಪ್ಟನ್ಸಿಲಿ ಆಡಿದರೆ, CSKಗೆ ಧೋನಿ ಅವ್ರ ಕ್ಯಾಪ್ಟನ್ಸಿಲಿ ಆಡಿದ್ದಾರೆ. ನಾನು ಏನಕ್ಕೆ ಧೋನಿ ಅವ್ರ ಹೆಸರನ್ನ ಎತ್ಕೊತಾ ಇದ್ದೀನಿ ಅಂತಂದರೆ, ಧೋನಿಗೆ ನಾನು ಮಸಾಲ ಹಚ್ಚಕ್ಕಾಗಲ್ಲ, ಬೆಣ್ಣೆ ಹಚ್ಚಕ್ಕಾಗೋದಿಲ್ಲ. ನನಗೆ ಸಿಕ್ಕಾಪಟ್ಟೆ ಕ್ಲೋಸ್ ಇರೋದು ರೋಹಿತ್ ಶರ್ಮಾ. ನಾನು ಏನೇ ಅಂದ್ರೂ ಕೂಡ ರೋಹಿತ್ ಶರ್ಮಾ ಸಹಿಸ್ಕೊತಾರೆ. ನಾನು ಹೋಗ್ಬಿಟ್ಟು ಬೆಣ್ಣೆ ಹಚ್ಕೊಬಿಡ್ತೀನಿ ಬೇಕಾದ್ರೆ ಆರಾಮಾಗೆ, ನಾನು ಧೋನಿ ಹೆಸರನ್ನೇ ತಗೊಂತೀನಿ ಇಲ್ಲಿ ಅಂತ ಹೇಳಿದ್ದಾರೆ. ಸೊ ಹಂಗೆ ನೋಡೋಕೆ ಹೋಯ್ತು ಅಂದರೆ ಇಬ್ಬರೂ ಒಳ್ಳೆ ಕ್ಯಾಪ್ಟನ್ ಅನ್ನೋ ಥರನೇ ಲೆಕ್ಕಾಚಾರ ಅದು. ಸೊ ಏನೂ ಮಾಡೋಕ್ಕಾಗಲ್ಲ, ಒಬ್ಬರು ಪಿಕ್ ಮಾಡಬೇಕು ಅಂದಾಗ ಈ ಥರ ಒಂದು ಸ್ಟೇಟ್ಮೆಂಟ್ ಕೊಡಲೇಬೇಕಾಗಲ್ಲ. ಅದು ಧೋನಿ ಅವ್ರ ಮೇಲೆ ಕೊಟ್ಟಿದ್ದಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು.